ಈಗ ಪಾಪ ಭಾಳ ಸಿಗ್ತದೆ ಅದೇ ಮಠಕ್ಕೆ ಹೋಗೋದು ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ ಟಿ ವಿಲಿ ಹೇಳ್ತಾರೆ. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟು 500 ಜನಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿ ವಿಯಲ್ಲಿ ಕೇಳ್ತಾ ಇದ್ದೀರ ಏನವ್ರೇನೋ ಬಾಡೂಟ ಅನ್ನ ಮಾಡ್ಕೊಂಡು ಯಾವ ಊಟ ನಿಮ್ಮನ್ನ ಕರೆದಿಲ್ವಲ್ಲ ಸರ್, ನಿಮ್ಮನ್ನ ಕರೆದಿಲ್ವಲ್ಲ ಊಟ ಹಾಕೊಳ್ಳಿ ಏನಾರು ಹಾಕೊಳ್ಳಿ, ನಾವೇ ಅದಕ್ಕೆಲ್ಲ ರಾಜಕಾರಣ ಅಂತ ಎಷ್ಟು 1000 ಜನಕ್ಕೆ ಹಾಕೊಳ್ಳಿ, ನಮಗೇನು ಬೇಜಾರಿಲ್ಲ. ನೀವು ಓಟ್ ಬನ್ನಿ, ನೀವೇ ಟಿ ವಿ ತೋರಿಸ್ತಾ ಇದ್ದೀರಿ, ನೀವೇ ಓಟ್ ಊಟ ಮಾಡ್ಕೊಂಡು ಬನ್ನಿ. ಎಲೆಕ್ಷನ್ ಕಮಿಷನು ನೀವೆಲ್ಲ ಸೇರಿ ಊಟ ಮಾಡ್ಕೊಂಡು ಬನ್ನಿ. ಸರ್, ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚೆದ್ರೋಗುತ್ತೆ ಸರ್? ನೋಡ್ರಿ, ಬಿಜೆಪಿ ಅವರೆಲ್ಲ ಹೋಗಿರೋದ್ರಿಂದ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ, ಅವರು ಏನು ದಡ್ರಲ್ಲ. ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಊನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ, ನನಗೆ ಗೊತ್ತಿದೆ. ಈ ಕಾಣ್ತದೆ ಅದು ಬೇರೆ ಜನ ಇದ್ದಾರ, ಸಮಾಜಿ ಜನ, ಅವ್ರು ಗಮನಿಸ್ತಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು, ನಾನೇ ಹೇಳಿದ್ದೆ ನೀವೆಲ್ಲ ಹೋಗಿದ್ದು ಬನ್ನಿ, ನಾನು ಬೇರೆ ಕೂರಿರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ. ಇವೆಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿ ಜೆ ಪಿಯವ್ರನ್ನ ಕರ್ಕೊಂಡು ಹೋಗಿದ್ರು. ಬಟ್ ಅದೇ ಬಿ ಜೆ ಪಿಯವ್ರು ಕೇಳಬೇಕಾಯ್ತಲ್ಲ, ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಬಿ ಜೆ ಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು, ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ, ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ವಲ್ಲ. ಎಂತೆಂಥ ಪದಗಳನ್ನು ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತರೂ ಒಂದಿನ ಆ ಥರ ಪದ ಉಪಯೋಗಿಸಿದ್ನಲ್ಲ. ಫೋನ್ ಟ್ರ್ಯಾಪ್ ಆರೋಪ ಕೂಡ ಕೇಳಿ ಬಂದಿದೆ. ಫೋನ್ ಟ್ಯಾಪ್, ಸ್ವಾಮೀಜಿಗಳು ಫೋನ್ ಟ್ಯಾಪೇ ಬಿಡಿ, ಅದನ್ನೆಲ್ಲ ಬಿಡಿ, ಸ್ವಾಮಿಗಳು ಬೇಜಾರ ಬಿಡಿ, ಅದೆಲ್ಲ ಮಾತಾಡುತ್ತೆ. ಸೊ ಹಂಗೆ ನೋಡಿ, 6 ಜನಕ್ಕೆ ಒಕ್ಕಲಿಗರು ಟಿಕೆಟ್ ಕೊಡಿ, 2 ಜನ ರೆಡ್ಡಿ ಪ್ಲಸ್ 8 ಜನ ಒಕ್ಕಲಿಗರ ಆಲ್ ಸಬ್ಸೆಕ್ಟ್ ಟುಗೆದರ್ 8 ಜನ. ಈಗ ನಮಗೆ ಜೊತೆಗೆ ನಾನು ಅಧ್ಯಕ್ಷನಿದ್ದೀನಿ, ಆ ಪಾರ್ಟಿ ಅಧ್ಯಕ್ಷನಿದ್ದೀನಿ, ಡೆಪ್ಟಿ CM ಇದ್ದೀನಿ. ನಾವು ರೆಡಿಯಾಗಿದ್ದೀವಿ ಎಲ್ಲದಕ್ಕೂ, ಸರ್ವಿಸ್ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ, ಸಮಾಜಕ್ಕೆ, ರಾಜ್ಯಕ್ಕೆಲ್ಲ. ಅದು ಬಿಟ್ಬಿಟ್ಟು ಇನ್ನು ಯಾವುದೋ ಮುಂದಕ್ಕಿನ್ನ 4 ವರ್ಷ ಆದಮೇಲೆ ಅಂತ ಅದೇನು ದಡ್ರೇನೋ ನಮ್ಮ ಸಮಾಜದಲ್ಲಿ. ಯು ಟೇಕ್ ಇಟ್ ಫ್ರಮ್ ಮೀ. ದೇವೇಗೌಡ 4 ಸೀಟ್ ಹೇಳ್ತಾ ಇದ್ದಾರಲ್ಲ, ಕೊಟ್ಟಾಗಂತ 4 ಸೀಟಿಗೆ ಇರಲ್ಲ. BJP ಸೀಟು ನಮ್ಮದೇ ಸೀಟ್ ಅಂತ ಹೇಳ್ತಾರೆ. ಸೋ ಕಾನ್ಫಿಡೆಂಟ್ ಶುಡ್ ಹ್ಯಾವ್ ಕಂಟೆಸ್ಟೆಡ್ ಇನ್ ದಳ ಸಿಂಬಲ್. ಮಂಜುನಾಥ್ ಹೇಳಿದ್ದಾರೆ ಪಾಪ, ಅವರು ಇಬ್ಬರು ಸೇರಿ ತೀರ್ಮಾನ ಮಾಡೋದು. ನನಗೇನು ಗೊತ್ತಿಲ್ಲ. ಗುಪ್ತೋಚಾರ ಹಂಚುತ್ತಾ ಇದ್ದೀರಿ ರಾಮನಗರದಲ್ಲಿ, ಗುಪ್ತೋಚಾರ ಹಂಚುತ್ತಾ ಇದ್ದಾರೆ. ನೀವು ಗುಪ್ತೋಚಾರ ನಾನು ಗಿಫ್ಟ್ ಹಂಚಿದ್ನೋ ಬಿಡ್ತಿದ್ನೋ, ನಾನು ಬಾಡೂಟ ಹಾಕ್ತಾ ಇದ್ದೀನೋ ಬಿಡ್ತೀನೋ, ನಾನು ಚಾಕ್ಲೇಟ್ ಕೊಡ್ತಾ ಇದ್ದೀನೋ ಬಿಡ್ತಿದ್ನೋ, ಇದೇನು ಮಾಡಲಿಲ್ವಾ? ಮಂಡ್ಯದಲ್ಲಿ ಗೆಲ್ತಾರೆ ಸರ್ ಸುಮಲತಾ, ಮತ್ತೆ ಎಲ್ಲ ಬಿಜೆಪಿ ನಾಯಕರು ಒಂದಾಗಿರೋದ್ರಿಂದ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಫರ್ ಮಾಡಿದ್ದಾರೆ ಸರ್. ಆಯಿತು, ಸೆಂಟ್ರಲ್ ಮಿನಿಸ್ಟರ್ ಆಗಲಿ, ಇನ್ನು ಏನಾದ್ರು ದೊಡ್ಡವ್ರದ್ದು ಅವಕಾಶ ಸಿಕ್ಕಿದ್ರು ಆಗಿ ಒಳ್ಳೇದಾಗಲಿ. ನಾವೇನಾದ್ರು ವಿಶ್ ಮಾಡೋದು ನಾವು ಸರ್. ಈಗಲೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತವೆ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ನನಗೆ ನಂಬರ್ ಕೇಳ್ತಾ ಇದ್ದೀರಾ. ಆಲ್ ದಿ 4 seats taken from the JDS, including his son-in-law, will be defeated. This is my firm opinion. ಟೋಟಲ್ ಆಮೇಲೆ ಹೇಳ್ತೀನಿ. ಈಗ 4 ಸೀಟ್ ಅಂತ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಒಂದು ಹೇಳ್ತಾ ಇರೋದು, 4 ಸೀಟು ಮಂಡ್ಯ, ಹಾಸನ, ಬೆಂಗಳೂರು ರೂರಲ್, ಕೋಲಾರ 4 ಸೀಟ್ ಗೆಲ್ಲಕ್ಕೆ. ನಮ್ಮದು ಅಂತ ಕ್ಲೈಮ್ ಮಾಡಿರೋ ಸೀಟ್. ಈಗ
ಇದು BJPದೆಲ್ಲ ಬಿಡಿ. ಈಗ ನೀವೆಲ್ಲ ಟಿ ವಿಲೆಲ್ಲ ತೋರಿಸ್ತಾ ಇರಲ್ಲ, 4 ಸೀಟ್ ಬರ್ತವೆ, 3 ಸೀಟು. ಈಗ ಯಾಕೆ ಮಾತಾಡ್ತಾ 4 ಸೀಟು 3 ಸೀಟು? ಯಾಕೆ ತಜ್ಞರೆಲ್ಲ ಮಾತಾಡ್ತಾ ಇಲ್ಲ? ರಿಪೇರಿಗಳೇ ನಡೀತಾ ಇದೆ, ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಅಷ್ಟೇ ಟಿ ವಿಗಳೆಲ್ಲ ನೋಡ್ತಾ ಇದ್ದೀನಿ, ನೀವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಪ್ಲೇಯಿಂಗ್, ಐ ಆಮ್ ಟೆಲಿಂಗ್ ಯು ಡೈರೆಕ್ಟ್ಲಿ ಆನ್ ರೆಕಾರ್ಡ್. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗ್ತಾ ಇಲ್ಲ. ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ ಅಷ್ಟೇ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.